ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲಂಚ್ ಅಥವಾ ಬ್ರೇಕ್ಫಾಸ್ಟಿಗೆ ರೈಸಿಂದ ಮಾಡಿರೋ ಒಂದು ಡಿಶ್ನ ತಂದಿದ್ದೀನಿ. ಇದು ಸೊಪ್ಪಿನಿಂದ ಮಾಡಿರೋಂಥ ಪುಳಿಯೋಗರೆ. ಈ ಸೊಪ್ಪು ತುಂಬ ವಿಶೇಷವಾದ್ದು, ಅಥವಾ ಇದೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಇದು ಬಾಯಿಗೆ ರುಚಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ನೋಡಿ, ಈ ಸೊಪ್ಪು ನಾನು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ. ಈ ಸೊಪ್ಪು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇದು ಗೋಂಗೂರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅಂತ ಹೇಳ್ತೀವಿ. ಇದು ಮಾನ್ಸೂನ್ ಸೀಸನಲ್ಲಿ, ಮಳೆಗಾಲದಲ್ಲಿ ಇದು ಜಾಸ್ತಿ ಬರುತ್ತೆ. ಇದು ಸೀಸನಲ್ಲು. ಇದು ಗೋಂಗೂರ ಸೊಪ್ಪು ಈ ಥರ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಕಟ್ ಅಂದರೆ ಒಂದು ಬೌಲಷ್ಟು, ದೊಡ್ಡ ಬೌಲಷ್ಟು ಬರುತ್ತೆ. ಈಗ ನಾವು ಈ ಸೊಪ್ಪನ್ನು ಎಲ್ಲ ಎಲೆಗಳು ಈ ಥರ ನೋಡಿ ದಪ್ಪ ದಪ್ಪ ಇರುತ್ತೆ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ಕಡ್ಡಿಗಳನ್ನೆಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಫಸ್ಟು ನಾನು ಈ ಸೊಪ್ಪಿಂದು ಗೋಂಗೂರ ಸೊಪ್ಪು, ಇದು ಹುಳಿ ಸೊಪ್ಪು ಅಂತಲೂ ಕರೀತಾರೆ, ಅಂದರೆ ತುಂಬ ಹುಳಿ ಇರುತ್ತೆ ಅಂತ. ಇದನ್ನು ಪುಂಡಿ ಸೊಪ್ಪು ಅಂತಲೂ ಕರೀತಾರೆ. ಇದು ಆಂಧ್ರ ಸೈಡಲ್ಲೆಲ್ಲ ಗೋಂಗೂರ ಅಂತ ಕರೀತಾರೆ ಇದನ್ನು. ಈ ಸೊಪ್ಪನ್ನು ಚೆನ್ನಾಗೆಲ್ಲ ಬಿಡಿಸ್ಕೊಂಡು ಜಾಸ್ತಿ ನೀರು ಹಾಕಿ ತೊಳೆದು ಇಟ್ಕೋಬೇಕು. ತೊಳೆದು ಸ್ವಲ್ಪ ಒಂದು ಬಟ್ಟೆ ಮೇಲೆ ಹಾಕಿದ್ರೆ ಒಳ್ಳೆಯದು. ಸ್ವಲ್ಪ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಡ್ರೈ ಆಗುತ್ತೆ ಸ್ವಲ್ಪ. ಈಗ ನಾನು ನಮ್ಮ ಟೆಂಪಲ್ ಸ್ಟೈಲ್ ಪುಳಿಯೋಗರೆ, ಗೋಂಗೂರ ಸೊಪ್ಪಿನ ಪುಳಿಯೋಗರೆ ಮಾಡೋದಕ್ಕೆ ನಾನು ಇಲ್ಲಿ ಅನ್ನವನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಅನ್ನನ, ಮಾಮೂಲು ಸೋನಾ ಮಸೂರಿ ಅನ್ನನ ಮಾಡ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 3.5 ಲೋಟದಷ್ಟು ನೀರು ಹಾಕಿ ಮಾಡ್ಕೊಂಡಿದ್ದೀನಿ. ತುಂಬ ಉದುರಿದ್ರೂ ಬೇಡ, ತುಂಬ ಮೆತ್ತಗೂ ಬೇಡ. ಸೊ 2 ಲೋಟ ಅಕ್ಕಿಗೆ 3.5 ಲೋಟ ನೀರನ್ನು ಹಾಕಿ 3 ಸತಿ ವಿಷಲ್ ಕೂಗಿಸಿ ಅನ್ನ ಮಾಡಿಕೊಂಡು, ಈಗ ಅದು ಬಿಸಿ ಇರೋ ಅನ್ನನ ನಾನು ಒಂದು ತಟ್ಟೆನಲ್ಲಿ, ದೊಡ್ಡ ತಟ್ಟೆಯಲ್ಲಿ ಆರಕ್ಕಿ, ಅಂದರೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇಷ್ಟು ಒಂದು ಬಂಚ್ ಸೊಪ್ಪಿಗೆ ಅಷ್ಟು ಅಕ್ಕಿ ಅನ್ನ ಬೇಕಾಗುತ್ತೆ. ಈಗ ನಾನು ಅದಕ್ಕೆ ಪುಳಿಯೋಗರೆಗೆ ಏನು ಬೇಕಲ್ಲ ಅದಕ್ಕೆಲ್ಲ ಬೇಕಾಗಿರೋವಂಥ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಫಸ್ಟು ನಾವು ಪೌಡರ್ ಮಾಡ್ಕೋಬೇಕು ಪುಳಿಯೋಗರೆ ಪೌಡರ್ಗೆ. ಸೊ ಅದಕ್ಕೆ ಇದಿಷ್ಟು ಬೇಕಾಗುತ್ತೆ. ಈಗ ನಾವು ಎಲ್ಲ ಪದಾರ್ಥಗಳನ್ನ ರೆಡಿ ಇಟ್ಕೊಂಡು ಹುರ್ಕೊಂಡು ಆಮೇಲೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ಇದು ಒಗ್ಗರಣೆಗೆ ಇದಿಷ್ಟು ಬಳಸ್ತಾ ಇರೋದು ಒಗ್ಗರಣೆಗೆ. ಈಗ ಒಂದೊಂದಾಗಿ ಹುರ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕಡಾಯಿನ, ದಪ್ಪ ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. ಕಾದ್ಮೇಲೆ ಅದಕ್ಕೆ ನಾವು ಏನು ಸಾಸಿವೆ ತೊಗೊಂಡಿದ್ದೀವಲ್ಲ, 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡು ಚಟಪಟ ಅನ್ನೋ ತನಕ ಹುರಿಬೇಕು. ಚೆನ್ನಾಗಿ ಸಾಸಿವೆ ಸಿಡಿಯೋ ತನಕ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಈ ಸಾಸಿವೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ನಾವು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅಂದರೆ ನಾವು ಪುಡಿ ಮಾಡಬೇಕಲ್ಲ, ಈ ಪುಳಿಯೋಗರೆ ಪೌಡ್ರ್ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ನಾವು ಫಸ್ಟು ಸಾಸಿವೆನ ಈ ಥರ ಚಟಪಟ ಅನ್ನೋ ಥರ ಹುರ್ಕೋಬೇಕು. ಅದಾಯಿತು, ಸಿಡಿದಾಯಿತು ಅಂತಂದಮೇಲೆ ಈಗ ಮೆಂತ್ಯ, ಇದನ್ನು ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಎರಡೂ ಒಳ್ಳೆ ಕಾಂಬಿನೇಷನ್ನು. ಮೆಂತ್ಯ ಮತ್ತು ಸಾಸಿವೆ ಎರಡು ಪರಿಮಳ ತುಂಬ ಚೆನ್ನಾಗಿರುತ್ತೆ ಹುರಿದಾಗ, ಮತ್ತು ಅದು ಪೌಡ್ರ್ ಮಾಡಿದಾಗ ಅನ್ನಕ್ಕೆ ಒಳ್ಳೆ ಪರಿಮಳ ಕೊಡುತ್ತೆ. ಈಗ ನಾನು ಕಾಳುಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇದು 1 ಟೀ ಸ್ಪೂನಷ್ಟು ಕಾಳುಮೆಣಸು ಸಾಕು. ಸೊ ಈಗ ಮೆಂತ್ಯ, ಸಾಸಿವೆ, ಕಾಳುಮೆಣಸು ಈ 3 ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರುತ್ತೆ. ಈಗ ನಾವು ಸ್ಟವ್ ಆಫ್ ಮಾಡಿ ಸಣ್ಣ ಜಾರಿಗೆ, ಪೌಡರ್ ಮಾಡೋವಂಥ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾವು ಮತ್ತೆ ಕಡಾಯಿನ ಬಿಸಿಗೆ ಇಟ್ಟು, ಈಗ ಸ್ಟವ್ ಮೇಲೆ ಕಡಾಯಿನ ಇಟ್ಟು, ಈಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಈ ಥರ ತುಂಬ ರೋಸ್ಟ್ ಮಾಡಬಾರ್ದು, ಮೀಡಿಯಮ್ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ನಾನು ಮಿಕ್ಸಿಗೆ ತಗೊಳ್ತೀನಿ. ನಾನು ಒಂದೊಂದೇ ಪದಾರ್ಥಗಳನ್ನು ಈ ಥರ ಹುರ್ಕೊಳ್ತೀನಿ. ಅಂದರೆ ಒಂದೊಂದು ಟೈಪಿಂದು ಒಂದೊಂದು ಟೆಂಪ್ರೇಚರಲ್ಲಿ ಹುರ್ಕೋಬೇಕು. ಈಗ ನಾನು ಧನಿಯಾ ಬೀಜನೂ ಕೂಡ ಹುರ್ಕೊಂಡೆ. ಎಲ್ಲದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನು, ಧನಿಯಾ 1 ಟೇಬಲ್ ಸ್ಪೂನು, ಎರಡನ್ನೂ ಹಾಕ್ಕೊಂಡು ಒಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ಅಂದರೆ ಒಂದು ಘಮ ಬರುತ್ತೆ, ಅದರದ್ದೇ ಒಂದು ಫ್ಲೇವರು, ಸ್ಮೆಲ್ ಬರುತ್ತೆ ನಿಮಗೆ. ಆ ಪರಿಮಳ ಬಂದಾಗ ಆಫ್ ಮಾಡ್ಕೊಂಬಿಡ್ಬೇಕು. ನೋಡಿ, ಈ ಥರ ಒಂದೇ ಸಮ ಹುರಿಬೇಕು. ಯಾವುದೇ ಸ್ಪೈಸಸ್ನ ಹುರಿಬೇಕಾದ್ರೆ ಕೈಯಾಡ್ತಾನೆ ಹುರಿಬೇಕು, ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಆಮೇಲೆ ಮತ್ತು ಅದೇ ಕಡಾಯಿಗೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಇದು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಉದ್ದಿನಬೇಳೆ ಜಾಸ್ತಿ ಬೇಡ. ಸೊ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡು ಹುರಿತಾ ಇದ್ದೀವಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ
ಎರಡೂ ಸಮ ಪ್ರಮಾಣದಲ್ಲಿ ಅಂದರೆ ಹುರ್ಕೊಳ್ಳೋದು ಈ ಥರ ಹುರ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಮತ್ತು ನಾವು ಅದೇನು ಸಣ್ಣ ಜಾರ್ ತೊಗೊಂಡಿದ್ವಲ್ಲ ಪೌಡರ್ ಮಾಡ್ಕೊಳ್ಳೋಕ್ಕೆ ಅದರೊಳಗೆ ಸೇರಿಸ್ಕೊಳ್ತೀವಿ. ಮತ್ತು ಇವಾಗ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗುಂಟೂರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದಕ್ಕೆ ಗುಂಟೂರು ಮೆಣಸಿನ್ಕಾಯನ್ನ ತೊಗೋಬೇಕು. ಬ್ಯಾಡಗಿ ತೊಗೊಂಡ್ಬಿಟ್ರೆ ಕೆಂಪು ಕಲರ್ ಬಂದುಬಿಡುತ್ತೆ. ನಮಗೆ ಕಲರ್ ಬೇಡ, ಸೊಪ್ಪಾಗಿರೋದ್ರಿಂದ ನಮಗೆ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇರಬೇಕು. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ತಾಯಿದ್ದೀವಿ. ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀವಿ. ಈಗ ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ 7ರಿಂದ 8 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ. ಇನ್ನೂ ಖಾರ ಇಷ್ಟಪಡೋರು ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಇಷ್ಟನ್ನು ಎಲ್ಲ ಸೇರಿಸಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಥರ ತರಿಯಾಗಿ, ತುಂಬ ತರಿನೂ ಅಲ್ಲ, ನೈಸ್ ಪೌಡರು ಅಲ್ಲ, ಮೀಡಿಯಮು ಮಧ್ಯದಲ್ಲಿ ಈ ಥರ ಪೌಡರ್ ಮಾಡಿ ರೆಡಿ ಇಟ್ಕೋಬೇಕು. ಈಗ ಮತ್ತೆ ಕಡಾಯಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಸೊಪ್ಪನ್ನು ತೊಳೆದು ಸ್ವಲ್ಪ ಹಾಕೊಂಡಿದ್ವಲ್ಲ, ಅಂದರೆ ಸ್ವಲ್ಪ ನೀರನ್ನೆಲ್ಲ ತಗೊಂಡಿದ್ದೆ, ಅಂದರೆ ಮಾಯಿಸ್ಚರೆಲ್ಲ ತೆಗೆದ್ಮೇಲೆ ಆ ಸೊಪ್ಪನ್ನು ಈ ಕಾದಿರೋ ಅಂಥ ಕಡಾಯಿ ಒಳಗೆ ಬಾಣಲೆ ಒಳಗೆ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಅಂದರೆ ಮಾಗಿಸ್ಬೇಕು, ಅದನ್ನು ಸೊಪ್ಪನ್ನು ಮಾಗಿಸ್ಬೇಕು, ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ ಎಷ್ಟು ಸೊಪ್ಪನ್ನು ನಾನು ತೊಗೊಂಡಿದ್ನೋ ಅಷ್ಟು ಪೂರ್ತಿನೂ ತೊಗೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರು ಹಾಕಿರಬೇಕು, ತುಂಬ ನೀರಿನಂಶ ಇರಬಾರ್ದು, ಇದ್ದರೆ ಅದು ಒಂದು ಸ್ವಲ್ಪ ಅಂಟು ಥರ ಬಂದುಬಿಡುತ್ತೆ. ಅದಕ್ಕೆ ಎಷ್ಟು ಆರಿರುತ್ತೋ ಸೊಪ್ಪು ಒಳ್ಳೆಯದು. ಈ ಥರ ಚೆನ್ನಾಗಿ ಎಲ್ಲದನ್ನು ಕೈಯಾಡಿ, ಈ ಸೊಪ್ಪು ಇಷ್ಟು ತೊಗೊಂಡಿರ್ತೀವಲ್ಲ ಅರ್ಧಕ್ಕೆ ಇಳಿಯುತ್ತೆ, ಅಂದರೆ ತುಂಬ ಕಂಡೆನ್ಸ್ ಆಗೋಗ್ಬಿಡುತ್ತೆ, ಕಮ್ಮಿ ಆಗೋಗುತ್ತೆ. ಈ ಸೊಪ್ಪು ಫ್ರೈ ಆದಮೇಲೆ ತುಂಬ ಕಡಿಮೆ ಆಗೋಗುತ್ತೆ. ಇದು ತುಂಬ ಉಳಿರೋಂಥ ಸೊಪ್ಪಿದು. ಸೊ ಇದು ನಾವು ಹುಣ್ಸೆಹಣ್ಣು ಬದಲು ಇದನ್ನು ಹಾಕ್ಕೊಳ್ತೀವಿ. ಇದರಲ್ಲೇ ಅಷ್ಟು ಹುಳಿ ಇರುತ್ತೆ. ಆಮೇಲೆ ನಾವು ಇದನ್ನು ಚೆನ್ನಾಗಿ ಸೊಪ್ಪನ್ನೆಲ್ಲ ಬಾಡಿಸಿದ್ಮೇಲೆ ಈ ಥರ ಎಲ್ಲ ಬಾಡ್ಕೊಂಡ್ಮೇಲೆ ಅದನ್ನು ನಾವು ಆ ಪೌಡರ್ ಮಾಡ್ಕೊಂಡಿರೋ ಮಿಕ್ಸಿಗೆ ಹಾಕ್ಕೋಬೇಕು. ಅಂದರೆ ಪೌಡರ್ನ ನಾವು ಮತ್ತೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಈಗ ಇದಿಷ್ಟು ಬಾಡಿಸ್ಕೋಬೇಕು ಸೊಪ್ಪನ್ನು. ಈಗ ನೋಡಿ ಎಷ್ಟು ಕಡಿಮೆ ಆಗೋಯ್ತಲ್ವ. ಈಗ ಎಲ್ಲ ಇಷ್ಟು ಸೊಪ್ಪು, ಅಷ್ಟು ಸೊಪ್ಪು ತೊಗೊಂಡಿದ್ವಿ ನಾವು, ಅಂದರೆ ದೊಡ್ಡ ಕಟ್ಟೋದು 1 ಕಟ್ಟು ಸೊಪ್ಪು ಈಗ ಇಷ್ಟಕ್ಕೆ ಇಳಿದಿದೆ ನೋಡಿ, ಈ ಥರ ಇಳ್ಕೊಂಡಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿ ಇನ್ನೂ ಸ್ವಲ್ಪ ಹುರಿಬೇಕು. ಸೊ ದಟ್ ಈಗ ನೋಡಿ ಉಪ್ಪು 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ಆಮೇಲೆ ನಾವಿನ್ನೆಲ್ಲೂ ಉಪ್ಪು ಹಾಕೋದಿಲ್ಲ, ಬೇಕಾಗಿದ್ದಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಿಂಗೆ, ಮತ್ತು ಫ್ರೈ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಅದು ಫುಲ್ಲು ಚಟ್ನಿ ಥರನೇ ಫ್ರೈ ಆಗೋಗ್ಬಿಡುತ್ತೆ. ಈಗ ನಾವು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ತು. ಈಗ ಅರಿಶಿನ ಮತ್ತು ಉಪ್ಪು ಎಲ್ಲ ಸೇರ್ಕೊಂಡು ಸೊಪ್ಪಿನ ಜೊತೆಗೆ ಅದು ಆಲ್ಮೋಸ್ಟ್ ಚಟ್ನಿ ಥರನೇ ಆಯಿತು. ಈಗ ಇಷ್ಟು ಆದಮೇಲೆ ನಾವು ಆಫ್ ಮಾಡಿಬಿಡ್ಬೇಕು. ಸ್ಟವ್ನ ಆಫ್ ಮಾಡಿ ನಾವೀಗ ಪೌಡರ್ ಮಾಡ್ಕೊಂಡಿದ್ವಲ್ಲ, ಮಸಾಲ ಪೌಡರು ಅಂದರೆ ಪುಳಿಯೋಗರೆ ಪೌಡರು, ಅದನ್ನು ನಾವು ತಣ್ಣಗಾಗಿರೋ ಅನ್ನದ ಮೇಲೆ ಹಾಕ್ಬಿಡ್ಬೇಕು. ಸೊ ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊಳ್ತೀನಿ ಅಷ್ಟೇ ಪೌಡರು. ಆ ಉಳಿಸ್ಕೊಂಡಿರೋ ಪೌಡರ್ ಜೊತೆ ಇದೇನು ಬಾಡಿಸಿರ್ತೀವಲ್ಲ ಸೊಪ್ಪು, ಆ ಸೊಪ್ಪನ್ನು ಅದರೊಳಗೆ ಹಾಕಿ ಒಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಪೇಸ್ಟ್ ಆಗುತ್ತೆ ಅಷ್ಟೇ. ಇದು ಸೊಪ್ಪು ಎಲೆ ಥರ ಅಥವಾ ಕಡ್ಡಿ ಏನಾರ ಒಂಚೂರು ಸಣ್ಣ ಪುಟ್ಟ ಸಿಕ್ಕಬಾರ್ದು ಅಂತಂದ್ಬಿಟ್ಟು 1 ರೌಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಜೊತೆಗೆ ಇನ್ನೂ ಹುಳಿ ಬೇಕು ಅನಿಸ್ದವರು 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೋಬೇಕು. ಈಗ ನಾವು 1 ರೌಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ಇದು ಸೊಪ್ಪು, ಗೊಂಗುರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ನಾವು ದೊಡ್ಡ ಕಡಾಯಿನಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು. ಈಗ ನಾನು 2 ಲೋಟ ಅಕ್ಕಿದು ಅನ್ನ ಮಾಡ್ಕೊಂಡಿದ್ದೀನಲ್ವ, ಸೊ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಈಗ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ನಾವು ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಂತಿರಲ್ಲ ಅದನ್ನು ಹುರ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನು 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಇಷ್ಟು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕೈಯಾಡ್ತಾನೆ ಇರಬೇಕು. ಕಡಲೆ ಬೀಜ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಈವನ್ನಾಗಿ ರೋಸ್ಟ್ ಆಗುತ್ತೆ. ಆಮೇಲೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎರಡೂ ಕಡಲೆ ಬೀಜ ಮತ್ತು ಕಡಲೆಬೇಳೆ 2 ಫ್ರೈ ಆಗ್ತಾ ಬರ್ತಾಯಿದೆ ನೋಡಿ. ಈ ಥರ ಕಡಲೆ ಬೀಜ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮಧ್ಯದಲ್ಲಿ ಒಂದು ಸೀಳು ಬರುತ್ತೆ. ಈ ಥರ ಬೀಜದಲ್ಲಿ ಮಧ್ಯದಲ್ಲಿ ಲೈನ್ ಬರುತ್ತೆ, ಅಂದರೆ ಕ್ರ್ಯಾಕಲ್ ಆಗುತ್ತೆ ಅದು ಕಡಲೆ ಬೀಜ, ಆವಾಗ ಅದು ಆಗಿದೆ ಅಂತ ಅರ್ಥ. ಈಗ ನಾವು 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಸುಮ್ಮನೆ ಇದು ಒಗ್ಗರಣೆಗೆ ಅಂತ, ಜೊತೆಗೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಹಿಂದೆ ಹಾಕಿ ಒಂದು ಕೈಯಾಡಿ ಇದಿಷ್ಟು ಒಗ್ಗರಣೆ ಕೈಯಾಡಿ
ಈ ಒಗ್ಗರಣೆನ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ಸೈಡ್ಗೆ. ಯಾಕೆಂದರೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಿ, ಅಂದರೆ ಒಳ್ಳೆ ಗರಿಗರಿಯಾಗಿ ಮಾಡ್ಕೊಂಡಿರ್ತೀವಿ, ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದನ್ನು ನಾವು ತೆಗೆದಿಟ್ಕೊಂಡ್ಬಿಡ್ತೀವಿ. ಅದೇ ಎಣ್ಣೆಗೆ ನಾವಿಲ್ಲಿ ಚಟ್ನಿ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಸೊಪ್ಪಿನ ಚಟ್ನಿ, ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದು ಪೇಸ್ಟ್ ಏನಿರುತ್ತಲ್ಲ, ಸೊಪ್ಪಿನ ಪೇಸ್ಟು, ಅದರೊಳಗೆ ಹಾಕಿ ಬಾಡಿಸ್ಬೇಕು. ಸೊ ಈಗ ಎಲ್ಲ ಕಡಲೆಬೇಳೆ ಎಲ್ಲ ಇರುತ್ತಲ್ಲ, ಅದನ್ನು ತೆಗೆದಿಟ್ಕೋಬೇಕು. ಈಗ ನಾವು ರುಬ್ಬಿರೋ ಅಂಥ ಸೊಪ್ಪಿನ ಪೇಸ್ಟ್ ಏನಿದೆಯಲ್ಲ, ಅದನ್ನು ಈ ಎಣ್ಣೆದ್ರೊಳಗೆ ಹಾಕಿ ಚೆನ್ನಾಗಿ ಮಾಗಿಸ್ಬೇಕು. ಅದು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಈಗ ಎಣ್ಣೆಯಲ್ಲಿ ಸೊಪ್ಪು ಚೆನ್ನಾಗಿ ಬಾಡ್ಕೊಂಡು, ಇದನ್ನು ಬೇಕಾದರೆ ನೀವು ಗೊಜ್ಜು ಥರ ಹಾಗೆ ಎತ್ತಿಡ್ಕೋಬೋದು. ಬೇಕಂದಾಗ ನೀವು ಬಿಸಿಯನ್ನು ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಂಡು ತಿನ್ಬೋದು. ಅಂದರೆ ಇದಕ್ಕೆ ನಾವು ಆ ಪುಡಿನೂ ಸೇರಿಸಿ ಒಟ್ಟಿಗೆ ಮಿಕ್ಸರ್ ಮಾಡಿಕೊಂಡು ಈ ಥರ ಗೊಜ್ಜು ಥರ ಮಾಡಿಕೊಂಡ್ರೆ, ನೀವು ಬೇಕಂದಾಗ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಇವಾಗ ಕಲಿಸ್ತಾ ಇರೋದ್ರಿಂದ, ಇಮಿಡಿಯೇಟಾಗಿ ಮಾಡ್ತಾ ಇರೋದ್ರಿಂದ, ಫಸ್ಟು ನಾನೀಗ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆಲ್ಲ ಚೆನ್ನಾಗಿ ಬಾಡಬೇಕಿದು, ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬಾಡಿದ್ಮೇಲೆ, ಈಗ ಇದರಲ್ಲಿ ಉಪ್ಪಿದೆ, ಆಲ್ರೆಡಿ ಅರಿಶಿನ ಇದೆ, ಮತ್ತು ಸೊಪ್ಪಿನ ಪೇಸ್ಟ್ ಇದೆಲ್ಲ ಬಾಡಿದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಈಗ ನಾವು ಆಲ್ರೆಡಿ ಅನ್ನದ ಮೇಲೆ ನಾವೇನು ಪುಳಿಯೋಗರೆ ಪೌಡರ್ ಮಾಡ್ಕೊಂಡಿದ್ವಲ್ಲ, ಸ್ಪೈಸಸ್ ಪೌಡರು, ಅದನ್ನು ಹಾಕಿದ್ದೀವಿ ಆಲ್ರೆಡಿ. ಈಗ ನೋಡಿ, ಒಂದು ಸ್ವಲ್ಪ ಬೇಕಂದರೆ ಹುಳಿ ಜೊತೆಗೆ ಬೆಲ್ಲ ಇಷ್ಟಪಡೋರು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಅದನ್ನು ಸ್ಕಿಪ್ಪು ಮಾಡ್ಬೋದು. ಬೆಲ್ಲ ಇಷ್ಟಪಡ್ದಲ್ಲೇ ಇರೋರು ಸ್ಕಿಪ್ಪು ಮಾಡ್ಬೋದು. ನಾನು ಸ್ವಲ್ಪ ಹುಳಿ ಇರೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂಚೂರು ಬೆಲ್ಲ ಹಾಕ್ತೀನಿ. ಈಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಆಫ್ ಮಾಡಿಬಿಟ್ಟು ಇಷ್ಟು ಎಣ್ಣೆ ಹಿಡಿಯುತ್ತೆ, ಯಾಕೆಂದರೆ ನಾವಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಪೌಡ್ರ್ ಹಾಕಿರೋದ್ರಿಂದ, ಜೀರಿಗೆ, ಧನಿಯಾ ಅದೆಲ್ಲ ಹಾಕಿರೋದ್ರಿಂದ ಅಷ್ಟು ಸ್ಪೈಸಸ್ಸು ಮತ್ತು ಇಷ್ಟ ಅನ್ನೋಕ್ಕೆ ಅಷ್ಟು ಎಣ್ಣೆ ಬೇಕಾಗುತ್ತೆ. ಸೊ ಎಲ್ಲ ಸೊಪ್ಪನ್ನು ಬಾಡಿಸ್ಕೊಂಡಿರ್ತೀವಲ್ಲ, ಅದನ್ನು ಎಲ್ಲ ಹಾಕ್ಕೊಂಡು ಈಗ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅನ್ನದಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟ್ ನಾವೀಗ ಸೊಪ್ಪು ಮತ್ತು ಇದು ಏನು ಪುಳಿಯೋಗರೆ ಪೌಡರ್ ಇರುತ್ತಲ್ಲ, ಆ ಸ್ಪೈಸಸ್ ಪೌಡರು ಎಲ್ಲದನ್ನು ಹೀಗೆ ಕಲಿಸ್ಕೊಳ್ತಾ ಬರಬೇಕು. ಕ್ಲೀನಾಗಿ ಪ್ರತಿಯೊಂದು ಅನ್ನದಗಳಿಗೂ ಇದು ಮಸಾಲೆ ಹತ್ತಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕೈಯೆಲ್ಲ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಚೆನ್ನಾಗಿ ಎಲ್ಲದ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೆರಡು ಕಡೆ ತಿನ್ಕೊಂಡು ಬಂದೆ. ಹೋಟೆಲ್ಗೆ ಹೋದಾಗ ಇದನ್ನು ತೊಗೊಂಡಿದ್ವಿ, ಒಂದು ಆಂಧ್ರ ಸ್ಟೈಲ್ ಹೋಟೆಲಲ್ಲಿ ತೊಗೊಂಡಿದ್ವಿ. ಇದು ಗೋಂಗೂರ ರೈಸ್ ಅಂತ, ತುಂಬ ಇಷ್ಟ ಆಯಿತು. ಇದು ಪುಳಿಯೋಗರೆ ಟೇಸ್ಟೇ ಇರುತ್ತೆ, ಬಟ್ ಸ್ವಲ್ಪ ಗೋಂಗೂರದ್ದು ಫ್ಲೇವರು ಇರುತ್ತೆ. ಸೊಪ್ಪಾಗಿರೋದ್ರಿಂದ ಇದು ಒಳ್ಳೆಯದು ಕೂಡ. ಗೋಂಗೂರ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಆ್ಯಂಟಿಬಯೋಟಿಕ್ ಥರನೂ ಆಗುತ್ತೆ. ಅದು ಒಳ್ಳೆಯದದು, ಹೆಲ್ತಿಗೆ ತುಂಬ ಒಳ್ಳೆಯದದು ಕೂಡ. ಈ ಮಾನ್ಸೂನ್ ಸೀಸನಲ್ಲಿ ಬರೋವಂಥ ಸೊಪ್ಪಿದು, ಸೀಸನಲ್ ಸೊಪ್ಪು. ಸೊ ಒಂದು ಸತಿ ನೀವೆಲ್ಲ ಟ್ರೈ ಮಾಡಿ. ಈ ಥರ ನೋಡಿ ಎಲ್ಲ ಕಲಿಸ್ಕೋಬೇಕು. ಪ್ರತಿಯೊಂದು ಅನ್ನದಗ್ಲಕ್ಕೂ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಈಗ ಆಲ್ರೆಡಿ ಹುಳಿ ಇದೆ, ಉಪ್ಪಿದೆ, ಖಾರ ಇದೆ, ಎಲ್ಲ ಇದೆ. ಸೊ ಈಗ ನಾವು ಒಗ್ಗರಣೆ ಮಾಡಿರೋದನ್ನು ಈಗ ಸ್ಟೇಜಲ್ಲಿ ಕಲಿಸ್ಬೇಕು. ಯಾಕಂದರೆ ಅದು ಕ್ರಿಸ್ಪಿಯಾಗಿರುತ್ತೆ. ಕಡಲೆಬೀಜ ಮತ್ತು ಕಡಲೆಬೇಳೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಮುಂಚೆನೇ ಕಲಸಿಟ್ಬಿಟ್ರೆ ಅದು ಮೆತ್ತಗಾಗೋಗ್ಬಿಡುತ್ತೆ. ಕಡಲೆಬೀಜ ಮೆತ್ತಗಿದ್ರೆ ಯಾರೂ ಲೈಕ್ ಮಾಡೋದಿಲ್ಲ ಅಂದ್ಕೊತೀನಿ. ಅದಕ್ಕೆ ನಮ್ಮ ಮನೇಲಿ ಹೀಗೇ ಲಾಸ್ಟಲ್ಲಿ ಕಡಲೆಬೀಜ ಹಾಕಿ ಮಿಕ್ಸ್ ಮಾಡೋದು. ಸೊ ಈ ಥರ ನೋಡಿ, ಈಗ ಅದರಲ್ಲಿ ಸ್ವಲ್ಪ ಎಣ್ಣೆನೂ ಇರುತ್ತೆ. ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೆಂಪಲ್ ಸ್ಟೈಲ್ ಗೋಂಗೂರ ಸೊಪ್ಪಿನ ಪುಳಿಯೋಗರೆ ರೆಡಿ ಇದೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳ್ಸೋದಕ್ಕೂ ಹಾಕ್ಕೊಳ್ಬೋದು. ಇವತ್ತು ನನ್ನ ಮಗನಿಗೆ ನಾನು ಇದನ್ನೇ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ದು. ಅವನಿಗೂ ಇದು ತುಂಬ ಇಷ್ಟ ಆಯಿತು. ರೆಗ್ಯುಲರ್ ಪುಳಿಯೋಗರೆ ತಿಂದು ಬೇಜಾರಾಗಿದೆ ಅಂತಂದರೆ, ಸೊಪ್ಪನ್ನು ತಿನ್ನಿಸ್ಬೇಕು ಅಂತಂದರೆ ಈ ಥರ ಮಾಡಿ ನೋಡ್ಬೋದು. ನೋಡಿ, ಈ ಥರ ಬಾಕ್ಸಿಗೆ ಲಂಚಿಗೆ ಹಾಕಿ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಈ ಥರ ಟ್ರೈ ಮಾಡಿ ನೋಡಿ. ಗೋಂಗೂರ ಸೊಪ್ಪಿನ ಪುಳಿಯೋಗರೆ, ಘೀ ಪುಳಿಯೋಗರೆ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಎಲ್ಲರಿಗೂ ಲೈಕ್ ಆಗುತ್ತೆ. ಎಲ್ಲರೂ ಇಷ್ಟಪಡುವಂಥ ರೈಸ್ ರೆಸಿಪಿ ಇದು. ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.